ಶಾಸಕ ಮುನಿರತ್ನ ಸಂಸದ ಡಿಕೆ ಸುರೇಶ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ದನದ ಮಾಂಸದ ವ್ಯಾಪಾರಕ್ಕಾಗಿ ದನದ ಮಾಂಸವನ್ನು ವ್ಯಾಪಾರ ಮಾಡುವಂತ ವ್ಯಾಪಾರಿಗಳಿಗೋಸ್ಕರ ಸರ್ಕಾರದ ಆಸ್ತಿಗೆ ಹಾನಿ ಮಾಡಿದ್ದಾರೆ. ಪ್ರತಿನಿತ್ಯ 50,000 ಜನ ಓಡಾಡುವಂತ ರಸ್ತೆಯನ್ನ ಹಾನಿ ಮಾಡಿದ್ದಾರೆ ಅಂತ ಡಿಕೆ ಸುರೇಶ್ ಅವರ ಮೇಲೆ ಆರ್ ನಗರ ಶಾಸಕ ಮುನಿರತ್ನ ಗಂಭೀರ ಆರೋಪ ಮಾಡಿದರು. ಒಂದು ಧರ್ಮವನ್ನು ಓಲೈಸೋದಕ್ಕೋಸ್ಕರ ರಸ್ತೆಗಳನ್ನು ಒಡೆದು ಹಾಕಿದ್ದಾರೆ ಅಂತ ಡಿಕೆ ಸುರೇಶ್ ವಿರುದ್ಧ ಮುನಿರತ್ನ ಆರೋಪಿಸಿದರು. ಎಲೆಕ್ಷನ್ ಪಾರದರ್ಶಕವಾಗಿ ನಡೆಯೋದಕ್ಕೆ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಬೇಕು, ಇಲ್ಲ ಅಂತಾದರೆ ಆರ್ ನಗರದಲ್ಲಿ ಎಷ್ಟು ಹೆಣ ಬೀಳುತ್ತೋ ಗೊತ್ತಿಲ್ಲ. ಡಿಜೆ ಹಳ್ಳಿ, ಕೆಜಿ ಹಳ್ಳಿ ರೀತಿಯಲ್ಲಿ ಇಲ್ಲೂ ಕೂಡ ಘಟನೆಗಳಾಗಿಬಿಡಬಹುದು. ಪ್ಯಾರಾಮಿಲಿಟರಿ ಫೋರ್ಸನ್ನು ಆರ್ ನಗರ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಯೋಜಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. 2 ವಾರ್ಡ್ ಯಶವಂತಪುರ ಮತ್ತು JP ಪಾರ್ಕ್ ಮತ್ತು ಜಾಲಹಳ್ಳಿ 3 ಭಾಗಕ್ಕೂ ಕನೆಕ್ಟ್ ಆಗೋಂಥ ಒಂದು ಸ್ಥಳ. ಅಲ್ಲಿರ್ತಕ್ಕಂಥ ಕೆಲವು ವ್ಯಾಪಾರಸ್ಥರು ಭಾಳ ವಿಶೇಷವಾಗಿ ಅದು ಒಂದು ಬೀಫ್ ಮಾರ್ಕೆಟ್, ಅಂದರೆ ದನಗಳ ವ್ಯಾಪಾರ, ದನದ ಮಾಂಸ ವ್ಯಾಪಾರ ಮಾಡೋಂಥ ಮಾರ್ಕೆಟ್. ಲೋಕಸಭಾ ಸದಸ್ಯರಾಗಿದ್ದ DK ಸುರೇಶ್ ಅವ್ರನ್ನ ಆ ವ್ಯಾಪಾರ ಮಾಡೋರೆಲ್ಲ ಒಂದು ತಪಾಸಣೆ ಕರೀತಾರೆ. ನಮ್ಮ ವ್ಯಾಪಾರಕ್ಕೆಯಲ್ಲಿ ತೊಂದರೆ ಆಗಿದೆ, ಇಂದಿನ BJP ಸರ್ಕಾರದಲ್ಲಿ ನಮಗೆ ರಸ್ತೆ ಮಾಡಿ ವ್ಯಾಪಾರ ಆಗ್ತಾ ಇಲ್ಲ, ಹಾಗಾಗಿ ಇದನ್ನು ತೆರವುಗೊಳಿಸ್ಕೊಡಿ ಅಂತ ಭಾಳಷ್ಟು ಜನ ದನದ ಮಾಂಸ ವ್ಯಾಪಾರ ಮಾಡೋಂಥವ್ರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಖುದ್ದು ಲೋಕಸಭಾ ಸದಸ್ಯರು ಅದನ್ನು ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಬೇಕಾದ್ರೆ ಇವರ ವ್ಯಾಪ್ತಿ ಎಷ್ಟಿದೆ, ರಾಜರಾಜೇಶ್ವರಿ ವ್ಯಾಪ್ತಿ ಎಷ್ಟಿದೆ, ಎರಡನ್ನೂ ಸಹ ಗಮನಿಸಲ್ಲ. ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ರಸ್ತೆ ಅಂದರೆ ರೈಲ್ವೆ ಸ್ಟೇಷನ್ಗೆ ಒಳಪ್ರವೇಶ ಮಾಡೋದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ, ಹೊರಗಡೆ ಬರುವಂಥದ್ದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಈ ಚುನಾವಣೆ ಪಾರದರ್ಶಕವಾಗಿರಬೇಕು ಅಂದರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು. ಈ ಕ್ಷೇತ್ರದಲ್ಲಿ ಪ್ಯಾರಾಮಿಲಿಟ್ರಿ ಬಂದರೆ ನ್ಯಾಯಯುತವಾದ ಚುನಾವಣೆ ನಡೆಯುತ್ತೆ. ಇಲ್ಲ ಅಂದರೆ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ KG ಹಳ್ಳಿ, DG ಹಳ್ಳಿ ಆಗಿ ಇಲ್ಲಿ ಎಷ್ಟು ಹೆಣಗಳು ಉರುಳಿಸ್ತಾರೋ ಗೊತ್ತಿಲ್ಲ. ಅದಂತೂ ಖಂಡಿತ ಆಗತ್ತೆ. ಚುನಾವಣಾ ಅಧಿಕಾರಿಗಳು ಇವತ್ತೇನು ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಅವರು ಕಠಿಣವಾದ ಕ್ರಮ ಕೈಗೊಂಡಿಲ್ಲ ಅಂದರೆ ಇಲ್ಲಿ ಏನೇ ಅನಾಹುತ ಆದರೂ ಇದಕ್ಕೆ ನೇರವಾಗಿ ಚುನಾವಣಾಧಿಕಾರಿಗಳೇ ಹೊಣೆ ಆಗ್ತಾರೆ. ಇದನ್ನು ಅವರು ಅರ್ಥ ಮಾಡಿಕೊಂಡು ಇಲ್ಲಿ ಪ್ಯಾರಾಮಿಲಿಟ್ರಿ ತಂದರೆ ಒಳ್ಳೆಯದಾಗತ್ತೆ. ಇಲ್ಲ ಅಂದರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.